ನಮಸ್ತೆ ಎಲ್ರಿಗೂ. ಹಾಯ್ ಮೈ ಡಿಯರ್ ಸ್ಟೂಡೆಂಟ್. ಸಿ ಲಾಸ್ಟ್ ಕ್ಲಾಸಲ್ಲಿ ನಾವು ಹೀಟ್ ಲೆಸನ್ ಇದು ಕಂಪ್ಲೀಟ್ ಆಗಿತ್ತು. ಎಕ್ಸ್ಪ್ಲನೇಷನು ಅದರದ್ದು ಎಕ್ಸಸೈಸ್ ಕ್ವೆಶನ್ ಆ್ಯಂಡ್ ಆನ್ಸರ್ಸ್ನ ಸಾಲ್ವ್ ಮಾಡೋಣ. ನೋಟ್ಸ್ ಮಾಡ್ಕೊಳ್ಳಿದ್ದೀನ. ಸಿ ಕ್ವೆಶನ್ ನಂಬರ್ 1 ನೋಡಿ. ಸ್ಟೇಟ್ similarities and differences between the laboratory thermometer and the clinical thermometer. ವೈದ್ಯಕೀಯ ತಾಪಮಾಪಕ, ಕ್ಲಿನಿಕಲ್ ಥರ್ಮಾಮೀಟರ್ ಮತ್ತು ಲ್ಯಾಬೊರೇಟರಿ ಥರ್ಮಾಮೀಟರ್, ಪ್ರಯೋಗಶಾಲಾ ಥರ್ಮಾಮೀಟರ್, ಇವೆರಡಕ್ಕೂ ಇರ್ತಕ್ಕಂಥ ಡಿಫ್ರೆನ್ಸಸ್ಸನ್ನು ಬರೀಬೇಕು. ಸಾಮಾನ್ಯ ಡಿಫ್ರೆನ್ಸಸ್ ಅಂದರೆ ಮಧ್ಯೆ ಈ ರೀತಿ ಲೈನ್ ಹಾಕಿ ಬರೀಬೇಕು. ಇಲ್ಲಿ ಈ ಥರ ಕೊಟ್ಟಿದ್ದಾರೆ. ಸಿಮಿಲಾರಿಟೀಸ್ ಅನ್ನೋದಕ್ಕೆ ಇಲ್ಲಿ ಕೊಟ್ಟಿದ್ದಾರೆ, ಮತ್ತು ಡಿಫ್ರೆನ್ಸ್ ಅನ್ನೋದಕ್ಕೆ ನೀವು ಮೋಸ್ಟ್ ಆಫ್ ಆಲ್ ಮಧ್ಯ ಲೈನ್ಸ್ ಹಾಕಿ ಈ ಥರನೇ ಬರೀಬೇಕು. ಇಲ್ಲಿ ನೀವು ನೋಟ್ಸಲ್ಲಿ ಬರೀಬೇಕಾದ್ರೆ ಡಿಫ್ರೆನ್ಸಸ್ ಮಾತ್ರ ರೀತಿ ಬರ್ಕೊಳ್ಳಿ. ಸಿಮಿಲಾರಿಟೀಸ್ನ ಹೀಗೆ ಫಾಲೋ ಮಾಡಿ. ಸಿ ಫಸ್ಟ್ ಸಿಮಿಲಾರಿಟೀಸ್ ನೋಡೋಣ. ವರ್ಕಿಂಗ್ ಪ್ರಿನ್ಸಿಪಲ್ ಆಫ್ ಬೋತ್ ದ ಥರ್ಮಾಮೀಟರ್ ಈಸ್ ಸೇಮ್. ಈ ಎರಡು ವರ್ಕಿಂಗ್ ಪ್ರಿನ್ಸಿಪಲ್, ಎರಡು ಥರ್ಮಾಮೀಟರ್ನ ತಾಪಮಾಪಕದ ತತ್ವಗಳು ಎರಡು ಒಂದೇ. ಬೋತ್ ಆರ್ ಯೂಸ್ಡ್ ಟು ಮೆಷರ್ ಟೆಂಪರೇಚರ್. ಈ ಎರಡು ಥರ್ಮಾಮೀಟರ್ನ ಏನನ್ನ ಮೆಷರ್ ಮಾಡೋಕ್ಕೆ ಯೂಸ್ ಮಾಡ್ತಾರೆ? ಟೆಂಪರೇಚರ್ ಅಂದರೆ ತಾಪವನ್ನು ಅಳತೆ ಮಾಡೋದಕ್ಕೆ, ಯಾವ ವಸ್ತುವಿನ ತಾಪ ಎಷ್ಟಿದೆ ಅಂತೇಳಿ ತಾಪವನ್ನು ಅಳತೆ ಮಾಡೋದಕ್ಕೆ ಈ ಎರಡು ಥರ್ಮಾಮೀಟರ್ನ ಟೆಂಪರೇಚರ್ ಚೆಕ್ ಮಾಡೋದಕ್ಕೆ ಬಳಸೋದು. ಇದೆರಡು ಸೇಮೇ ಅಂದರೆ ಸೇಮ್ ಫೀಚರ್ಸು. ಥರ್ಡ್ ಒನ್, ಬೋತ್ ಹ್ಯಾವ್ ಎ ಥಿಕ್ ವಾಲ್ ಗ್ಲಾಸ್ ಟ್ಯೂಬ್ ಎನ್ಕ್ಲೋಸಿಂಗ್ ಎ ಫೈನ್ ಯೂನಿಫಾರ್ಮ್ ಬೋ ಕ್ಯಾಪಿಲರಿ ಟ್ಯೂಬ್. ಎರಡು ಥರ್ಮಾಮೀಟರ್ದೇನು ಅದರ ಹೊರಗೋಡೆಗಳು ಗ್ಲಾಸ್ ಟ್ಯೂಬ್ ಏನು ಸ್ವಲ್ಪ ದಪ್ಪನಾದ ಗಾಜಿನ ನಳಿಕೆ ಆಗಿರುತ್ತೆ. ಎನ್ಕ್ಲೋಸಿಂಗ್ ಫೈನ್ ಯೂನಿಫಾರ್ಮ್ ಬೋ ಕ್ಯಾಪಿಲರಿ ಟ್ಯೂಬ್. ಎರಡಕ್ಕೂ ಸಹ ಕ್ಯಾಪಿಲರಿ ಟ್ಯೂಬ್ಸು ಒಂದೇ ರೀತಿಯಾಗಿ ಇರುತ್ತೆ. ಸಿ ನೆಕ್ಸ್ಟ್, ಮರ್ಕ್ಯುರಿ ಇಸ್ ಯೂಸ್ಡ್ ಇನ್ ಬೋತ್ ಥರ್ಮಾಮೀಟರ್ಸ್ ಟು ಮೆಷರ್ ಟೆಂಪರೇಚರ್. ಕ್ಲಿನಿಕಲ್ ಥರ್ಮಾಮೀಟರ್ ಮತ್ತು ಲ್ಯಾಬೊರೇಟರಿ ಥರ್ಮಾಮೀಟರ್ ಎರಡರಲ್ಲೂ ಸಹ ಏನು ಮರ್ಕ್ಯುರಿ ಪಾದರಸವನ್ನು ಉಪಯೋಗಿಸಿರ್ತಕ್ಕಂತಹ ಪಾದರಸವನ್ನು ಬಳಸಿ ಈ ಎರಡು ಥರ್ಮಾಮೀಟರ್ನ ತಯಾರು ಮಾಡಲಾಗಿರುತ್ತೆ. ಏನಕ್ಕೆ ಅಂದರೆ ಟು ಮೆಷರ್ ದ ಟೆಂಪರೇಚರ್ನ ಚೆಕ್ ಮಾಡೋದಕ್ಕೆ ಈ ಪಾದರಸ ಸಹಾಯ ಮಾಡುತ್ತೆ. ಹಾಗಾಗಿ ಎರಡೂ ಥರ್ಮಾಮೀಟರಲ್ಲೂ ಪಾದರಸವನ್ನು ಉಪಯೋಗಿಸಿ ಅದನ್ನು ತಯಾರು ಮಾಡಲಾಗಿರುತ್ತೆ. ಬೋತ್ ಹ್ಯಾವ್ ಸೆಲ್ಸಿಯಸ್ ಆ್ಯಂಡ್ ಫ್ಯಾರನ್ಹೀಟ್ ಮಾರ್ಕಿಂಗ್ಸ್. ಎರಡೂ ಥರ್ಮಾಮೀಟ್ರಲ್ಲೂ ಸೆಲ್ಸಿಯಸ್ ಮಾರ್ಕಿಂಗು ಇರುತ್ತೆ ಮತ್ತು ಫ್ಯಾರನ್ಹೀಟ್ ಮಾರ್ಕಿಂಗ್ಸು ಇರುತ್ತೆ. ಅರ್ಥ ಆಯ್ತಾ? ಅಂದರೆ ಕ್ಲಿನಿಕಲ್ ಥರ್ಮಾಮೀಟ್ರಲ್ಲೂ ಸೆಲ್ಸಿಯಸ್ದಲ್ಲೂ ನೋಡ್ಬೋದು, ಫ್ಯಾರನ್ಹೀಟಲ್ಲೂ ನೋಡ್ಬೋದು. ಲ್ಯಾಬೊರೇಟರಿ ಥರ್ಮಾಮೀಟ್ರಲ್ಲೂ ಅಷ್ಟೇ ಸೆಲ್ಸಿಯಸ್ಸು ಮತ್ತು ಫ್ಯಾರನ್ಹೀಟ್ ಎರಡರಲ್ಲೂ ನೋಡ್ಬೋದು. ಇದಿಷ್ಟು ಸಹ 5 ಪಾಯಿಂಟ್ಸು ಎರಡರಲ್ಲೂ ಇರ್ತಕ್ಕಂಥ ಕಾಮನ್ ಫೀಚರ್ಸ್, ಸಿಮಿಲಾರಿಟೀಸ್. ಹಾಗಾದರೆ ಡಿಫ್ರೆನ್ಸಸ್ ಏನು ಅಂತೇಳಿ ನೋಡೋಣ. ಸಿ ಲ್ಯಾಬೊರೇಟರಿ ಥರ್ಮಾಮೀಟರ್ ಈಸ್ ಯೂಸ್ಡ್ ಟು ಮೆಷರ್ ಟೆಂಪರೇಚರ್ ಆಫ್ ಡಿಫ್ರೆಂಟ್ ಆಬ್ಜೆಕ್ಟ್ಸ್ ಇನ್ ಫ್ಯಾಕ್ಟರೀಸ್ ಆ್ಯಂಡ್ ಲ್ಯಾಬೊರೇಟರಿ. ಈ ಲ್ಯಾಬೊರೇಟರಿ ಥರ್ಮಾಮೀಟರ್ನ ಏನು ಮಾಡ್ತಾರೆ, ಬೇರೆ ಬೇರೆ ಕಾರ್ಖಾನೆಗಳಲ್ಲಿ ಮತ್ತು ಪ್ರಯೋಗಶಾಲೆಗಳಲ್ಲಿ ಟೆಂಪರೇಚರ್ನ ಚೆಕ್ ಮಾಡೋದಕ್ಕೆ ಬೇರೆ ಬೇರೆ ವಸ್ತುಗಳದ್ದು ಡಿಫ್ರೆಂಟ್ ಆಬ್ಜೆಕ್ಟ್ಸ್ ಟೆಂಪರೇಚರ್ನ ಚೆಕ್ ಮಾಡೋದಕ್ಕೆ ಕಾರ್ಖಾನೆಗಳಲ್ಲಿ ಮತ್ತು ಲ್ಯಾಬೊರೇಟರಿಗಳಲ್ಲಿ ಪ್ರಯೋಗಶಾಲೆಯಲ್ಲಿ ಬಳಸ್ತಾರೆ. ವೆರಾಸ್ ಕ್ಲಿನಿಕಲ್ ಥರ್ಮಾಮೀಟರ್ ಈಸ್ ಯೂಸ್ಡ್ ಟು ಮೆಷರ್ ದ ಥರ್ಮಾಮೀಟರ್ ಆಫ್ ಹ್ಯೂಮನ್ ಬೀಯಿಂಗ್ಸ್ ಓನ್ಲಿ. ಆದರೆ ಕ್ಲಿನಿಕಲ್ ಥರ್ಮಾಮೀಟರ್ನ ಬಳಸೋದು ಏನಕ್ಕೆ? ಕೇವಲ ಮನುಷ್ಯನ ದೇಹದ ತಾಪವನ್ನು, ಅವನ ದೇಹದ ಟೆಂಪರೇಚರ್ ಎಷ್ಟಿದೆ, ಹ್ಯೂಮನ್ ಬಾಡಿ ಟೆಂಪರೇಚರ್ ಎಷ್ಟಿದೆ ಅದನ್ನು ಚೆಕ್ ಮಾಡೋಕ್ಕೆ ಮಾತ್ರ ಯೂಸ್ ಮಾಡೋದು ಕ್ಲಿನಿಕಲ್ ಥರ್ಮಾಮೀಟರ್. ಬೇರೆ ಇನ್ನೇನನ್ನು ಚೆಕ್ ಮಾಡೋಕ್ಕೆ ಬರಲ್ಲ ಆ ಕ್ಲಿನಿಕಲ್ ಥರ್ಮಾಮೀಟ್ರಿಂದ. ಓನ್ಲಿ ಇಟ್ ಇಸ್ ಯೂಸ್ಡ್ ಟು ಚೆಕ್ ಹ್ಯೂಮನ್ ಬಾಡಿ ಟೆಂಪರೇಚರ್. ಸೆಕೆಂಡ್ ಡಿಫ್ರೆನ್ಸ್ ನೋಡಿ. ಜನರಲಿ ಲ್ಯಾಬೊರೇಟರಿ ಥರ್ಮಾಮೀಟರ್ ಆಸ್ ಟೆಂಪರೇಚರ್ ರೇಂಜ್ ಫ್ರಮ್ -10 ಡಿಗ್ರಿ ಸೆಲ್ಸಿಯಸ್ ಟು 110 ಡಿಗ್ರಿ ಸೆಲ್ಸಿಯಸ್. ಸಾಮಾನ್ಯವಾಗಿ ಪ್ರಯೋಗಶಾಲಾ ಥರ್ಮಾಮೀಟರ್, ಲ್ಯಾಬೊರೇಟರಿ ಥರ್ಮಾಮೀಟರ್ನ ವ್ಯಾಪ್ತಿ, ಅದರ ಉಷ್ಣದ ತಾಪಮಾಪಕದ ವ್ಯಾಪ್ತಿ ಎಷ್ಟಿರುತ್ತೆ? -10 ಡಿಗ್ರಿ ಸೆಲ್ಸಿಯಸ್ಸಿಂದ 110 ಡಿಗ್ರಿ ಸೆಲ್ಸಿಯಸ್ವರೆಗೆ ಇರುತ್ತೆ. ವೆರಾಸ್ ಕ್ಲಿನಿಕಲ್ ಥರ್ಮಾಮೀಟರ್ ಆಸ್ ಟೆಂಪರೇಚರ್ ರೇಂಜ್ ಫ್ರಮ್ 35 ಡಿಗ್ರಿ ಸೆಲ್ಸಿಯಸ್ ಟು 42 ಡಿಗ್ರಿ ಸೆಲ್ಸಿಯಸ್. ಅದೇ ಕ್ಲಿನಿಕಲ್ ಥರ್ಮಾಮೀಟರ್ದು ವ್ಯಾಪ್ತಿ, ಅದರ ತಾಪಮಾಪಕದ ವ್ಯಾಪ್ತಿ ಎಷ್ಟಿರುತ್ತೆ? ವೈದ್ಯಕೀಯ ತಾಪಮಾಪಕದ ವ್ಯಾಪ್ತಿ 35 ಡಿಗ್ರಿ ಸೆಲ್ಸಿಯಸ್ನಿಂದ 42 ಡಿಗ್ರಿ ಸೆಲ್ಸಿಯಸ್ ಅಷ್ಟು ಮಾತ್ರ ಇರುತ್ತೆ. ಇದೆರಡು ಡಿಫ್ರೆನ್ಸ್. ಥರ್ಡ್ ಪಾಯಿಂಟ್ ನೋಡಿ. ಯೂಶುವಲಿ ಲ್ಯಾಬೊರೇಟರಿ ಥರ್ಮಾಮೀಟರ್ ಡಸ್ ನಾಟ್ ಹ್ಯಾವ್ ಎನಿ
constriction, whereas clinical thermometer as the small constriction near the mercury bulb. ಲ್ಯಾಬ್ರೇಟರಿ ಥರ್ಮಾಮೀಟರ್ನ ನಾವು ಯೂಸ್ ಮಾಡೋದಕ್ಕೆ ಯಾವ್ದಾದ್ರು ಅಂದರೆ ಸಾಮಾನ್ಯವಾಗಿ ಹೇಗೆ ಬಳಸಬೇಕೋ ಹಾಗೆ ಬಳಸ್ಬೋದು. ಅದೇ ಕ್ಲಿನಿಕಲ್ ಥರ್ಮಾಮೀಟರ್ಗೆ ಕೆಲವೊಂದು ಕನ್ಸ್ಟ್ರಿಕ್ಷನ್ಸ್ ಅಂದರೆ ಮರ್ಕ್ಯೂರಿ ಬಲ್ಬ್ ಪಾದರಸದ ಆ ಬುರುಡೆ ಇರುತ್ತಲ್ಲ ಅದು ಸ್ವಲ್ಪ ಚೇಂಜ್ ಇರುತ್ತೆ ಯಾವುದೋ ಕ್ಲಿನಿಕಲ್ ಥರ್ಮಾಮೀಟ್ರಲ್ಲಿ. ಅಂದರೆ ಅಲ್ಲಿ ಸ್ವಲ್ಪ ನೀವು ಲೆಸನ್ ಮಾಡ್ಬೇಕಾದ್ರೆ ನೋಡಿರ್ತೀವಿ ಆ ಕ್ಲಿನಿಕಲ್ ಥರ್ಮಾಮೀಟರ್ನ ಪಾದರಸದ ಬುರುಡೆ ಮುಂದೆ ಈ ರೀತಿ ಬೆಂಡ್ ಆಗಿರುತ್ತೆ ಅಲ್ವಾ, ವಕ್ರವಾಗಿರ್ತಕ್ಕಂಥದ್ದು ಕಾಣುತ್ತೆ. ಇದು ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ ಆ ಬುರುಡೆ. ಲ್ಯಾಬೊರೇಟರಿ ಥರ್ಮಾಮೀಟರ್ ಹ್ಯಾಸ್ ಟು ಬಿ ಕೆಪ್ಟ್ ಅಪ್ರೈಟ್ ವೈಲ್ ಟೇಕಿಂಗ್ ದ ರೀಡಿಂಗ್, ವೆರಾಸ್ ಲ್ಯಾಬೊರೇಟರಿ ಥರ್ಮಾಮೀಟ್ರಲ್ಲಿ ಏನೋ ನಾವು ರೀಡಿಂಗ್ನ ತಗೋಬೇಕಾದ್ರೆ ಮೇಲ್ಮುಖವಾಗಿ ಹೋಗುತ್ತೆ ಅಪ್ರೈಟಲ್ಲಿ, ಗೊತ್ತಾಯ್ತಾ. ಅದೇ ಕ್ಲಿನಿಕಲ್ ಥರ್ಮಾಮೀಟರ್ ಕ್ಯಾನ್ ಬಿ ಟಿಲ್ಟೆಡ್ ವೈಲ್ ಟೇಕಿಂಗ್ ರೀಡಿಂಗ್. ಅದೇ ಕ್ಲಿನಿಕಲ್ ಥರ್ಮಾಮೀಟ್ರಲ್ಲಿ ಏನಾಗುತ್ತೆ ಸ್ವಲ್ಪ ರೀಡಿಂಗ್ ತಗೊಳ್ಬೇಕು ಅಂದರೆ ಅದು ಕೆಳಗೆ ಬರುತ್ತೆ, ಅರ್ಥ ಆಯ್ತಾ. ಇಷ್ಟು ಡಿಫ್ರೆನ್ಸಸ್. ಕ್ವಶನ್ ನಂಬರ್ 2 ನೋಡಿ. ಗಿವ್ 2 ಎಕ್ಸಾಂಪಲ್ಸ್ ಈಚ್ ಆಫ್ ಕಂಡಕ್ಟರ್ಸ್ ಆ್ಯಂಡ್ ಇನ್ಸುಲೇಟರ್ಸ್ ಆಫ್ ಈಟ್. ಕಂಡಕ್ಟರ್ಸು ವಾಹಕ ಮತ್ತು ಇನ್ಸುಲೇಟರ್ ಅವಾಹಕಗಳಿಗೆ ಅರೆವಾಹಕಗಳಿಗೆ ಉದಾಹರಣೆಯನ್ನು ಕೊಡಿ ಎರಡೆರಡು ಅಂತೇಳಿ ಕೇಳಿದ್ದಾರೆ. ಎಕ್ಸಾಂಪಲ್ಸ್. ಕಂಡಕ್ಟರ್ಸ್ಗೇನು ಉತ್ತಮ ವಾಹಕಗಳು ಯಾವುದು? ಕಾಪರ್, ಅಲ್ಯೂಮಿನಿಯಂ, ಐರನ್. ಆಲ್ ಮೆಟಲ್ಸ್, ಯಾವ ಮೆಟಲ್ಸ್ ತಗೋಬೋದು ಇಸ್ ಎ ಗುಡ್ ಕಂಡಕ್ಟರ್ ಆಫ್ ಹೀಟ್. ಅದೇ ರೀತಿ ಇನ್ಸುಲೇಟರ್ಸ್ ವುಡ್, ವಾಟರ್ ಆ್ಯಂಡ್ ಏರ್, ಇದು ಇನ್ಸುಲೇಟರ್ಸ್ಗಳು. ಎಕ್ಸಾಂಪಲ್ಸ್ 2-3 ಕೊಟ್ಟಿದ್ದಾರೆ. ನೀವು ಯಾವ್ದಾದ್ರು ಈಸಿ ಆಗುವಂಥ 2-2 ಬಾಯ್ಡ್ ಮಾಡಿ ಬಿಟ್ಕೊಳ್ಳಿ, ಅರ್ಥ ಮಾಡ್ಕೊಳ್ಳಿ. ಆಲ್ ಮೆಟಲ್ಸ್, ಕಾಪರ್ ಅಂತಲೇ ಅಲ್ಲ, ಅಲ್ಯೂಮಿನಿಯಂ, ಐರನ್ ಅಂತಲ್ಲ, ಗೋಲ್ಡ್, ಸಿಲ್ವರ್ ಎಲ್ಲ, ಆಲ್ ಮೆಟಲ್ಸ್ ಆರ್ ಗುಡ್ ಕಂಡಕ್ಟರ್ಸ್ ಆಫ್ ಹೀಟ್. ಸಿ ನೆಕ್ಸ್ಟ್ ಕ್ವಶನ್ ನಂಬರ್ 3 ನೋಡಿ. ಫಿಲ್ ಇನ್ ದ ಬ್ಲಾಂಕ್ಸ್. ದ ಹಾಟ್ನೆಸ್ ಆಫ್ ಅನ್ ಆಬ್ಜೆಕ್ಟ್ ಈಸ್ ಡಿಟರ್ಮೈನ್ಡ್ ಬೈ ಇಟ್ಸ್. ಒಂದು ವಸ್ತುವಿನ ತಾಪ, ಹಾಟ್ನೆಸ್ಸನ್ನು ನಾವು ತಿಳಿಸೋದು ಹೇಗೆ? ಒಂದು ವಸ್ತುವಿನ ತಾಪವನ್ನು ಏನಂತ ಕರೀತಾರೆ? ಉಷ್ಣ ಅಂದರೆ ಟೆಂಪರೇಚರ್ ಅಂತೇಳಿ ಕರೀತಾರೆ. ಟೆಂಪರೇಚರ್ ಆಫ್ ಬಾಯ್ಲಿಂಗ್ ವಾಟರ್ ಕ್ಯಾನ್ ನಾಟ್ ಬಿ ಮೆಷರ್ಡ್ ಬೈ ಎ ಡ್ಯಾಶ್ ಥರ್ಮಾಮೀಟರ್. ಬಾಯ್ಲಿಂಗ್ ವಾಟರ್ನ ಯಾವ ಒಂದು ಥರ್ಮಾಮೀಟರ್ನಿಂದ ನಾವು ಮೆಷರ್ ಮಾಡೋದಕ್ಕೆ ಆಗಲ್ಲ. ಯಾವುದರಿಂದ ಮಾಡೋಕ್ಕಾಗಲ್ಲ? ಕ್ಲಿನಿಕಲ್ ಥರ್ಮಾಮೀಟರಿಂದ ಕೆನ್ ನಾಟ್ ಬಿ ಮೆಷರ್ ದ ಬಾಯ್ಲಿಂಗ್ ವಾಟರ್. ಸಿ ನೋಡಿ, ಟೆಂಪರೇಚರ್ ಈಸ್ ಮೆಷರ್ಡ್ ಇನ್ ಡಿಗ್ರಿ ಏನು? ಸೆಲ್ಸಿಯಸ್. ತಾಪವನ್ನು ಅಳೆಯುವಂತಹ ಡಿಗ್ರಿ ಏನು? ಸೆಲ್ಸಿಯಸ್ ಅಂತೇಳಿ ಕರೀತಾರೆ. ನೋ ಮೀಡಿಯಮ್ ಈಸ್ ರಿಕ್ವೈರ್ಡ್ ಫಾರ್ ಟ್ರಾನ್ಸ್ಫರ್ ಆಫ್ ಹೀಟ್ ಬೈ ದ ಪ್ರೊಸೆಸ್ ಆಫ್. ಯಾವುದೇ ಮಾಧ್ಯಮ ಇಲ್ಲದೆ ಉಷ್ಣವನ್ನು ಅಥವಾ ತಾಪವನ್ನು ಟ್ರಾನ್ಸ್ಫರ್ ಮಾಡುವಂಥದ್ದು, ಹರಿಯ ಬಿಡುವಂಥದ್ದು ಒಂದು ಕ್ರಿಯೆಗೆ ಏನಂತ ಕರೀತಾರೆ? ರೇಡಿಯೇಷನ್. ದಟ್ ಪ್ರೊಸೆಸ್ ಇಸ್ ಕಾಲ್ಡ್ ರೇಡಿಯೇಷನ್. ಯಾವುದೇ ವಾಹಕದ ಅವಶ್ಯಕತೆ ಇಲ್ಲ ಅದಕ್ಕೆ. ಎ ಕೋಲ್ಡ್ ಸ್ಟೀಲ್ ಸ್ಪೂನ್ ಈಸ್ ಡಿಪ್ಡ್ ಇನ್ ಎ ಕಪ್ ಆಫ್ ಹಾಟ್ ಮಿಲ್ಕ್. It transfers it to its other end by the process of conduction. ಏನಂತಾರೆ? ಕಂಡಕ್ಷನ್ ಅಂತೇಳಿ ಕರೀತಾರೆ. ಎಫ್ ನೋಡಿ. ಕ್ಲಾತ್ಸ್ ಆಫ್ ಡ್ಯಾಶ್ ಕಲರ್ಡ್ ಅಬ್ಸರ್ವ್ ಈಟ್ ಬೆಟರ್ ದ್ಯಾನ್ ಕ್ಲಾತ್ಸ್ ಆಫ್ ಲೈಟ್ ಕಲರ್ಸ್. ಯಾವ ಕ್ಲಾತ್ಸ್? ಕ್ಲಾತ್ಸ್ ಆಫ್ ಡಾರ್ಕ್ ಕಲರ್ಸ್ ಅಬ್ಸರ್ವ್ ಈಟ್ ಬೆಟರ್ ದ್ಯಾನ್ ಕ್ಲಾತ್ಸ್ ಆಫ್ ಲೈಟ್ ಕಲರ್ಸ್. ಲೈಟ್ ಕಲರ್ಗಿಂತ ಡಾರ್ಕ್ ಕಲರ್ ಕ್ಲಾತ್ಸ್ ಏನು? ಹೀಟನ್ನು, ಬಿಸಿ ತಾಪವನ್ನು ಹೆಚ್ಚು ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಹಾಗಾಗಿ ನಾವು ಲೈಟ್ ಕಲರ್ ಕ್ಲಾತ್ಸ್ನ ಹಾಕಿದ್ರೆ ನಮಗೆ ಹೆಚ್ಚು ಬಿಸಿ ಆಗಲ್ಲ ಬೇಸಿಗೆಯಲ್ಲಿ, ಸಮ್ಮರಲ್ಲಿ. ಸಿ ನೆಕ್ಸ್ಟ್ ಕ್ವೆಶ್ಚನ್ ನಂಬರ್ 4 ನೋಡಿ. ಮ್ಯಾಚ್ ದ ಫಾಲೋಯಿಂಗ್. ಫಸ್ಟ್ ಒನ್, ಲ್ಯಾಂಡ್ ಬ್ರೀಸ್. ಲ್ಯಾಂಡ್ ಬ್ರೀಸ್ ಅಂದರೆ ನೆಲ ಗಾಳಿ. ಸಿ ಬ್ರೀಸ್ ಅಂದರೆ ಕಡಲ್ ಗಾಳಿ, ಗೊತ್ತಾಯ್ತಾ? ಬ್ಲೋಸ್ ಡ್ಯೂರಿಂಗ್. ಲ್ಯಾಂಡ್ ಬ್ರೀಸ್ ಯಾವಾಗ ಆಗುತ್ತೆ ಮತ್ತು ಸಿ ಬ್ರೀಸ್ ಯಾವಾಗ ಆಗುತ್ತೆ? ಇದನ್ನು ಲೆಸನ್ ಮಾಡ್ಬೇಕಾದ್ರೆ ಹೇಳಿರ್ತೀವಿ ನಾವು. ಲ್ಯಾಂಡ್ ಬ್ರೀಸು ಮತ್ತು ಸಿ ಬ್ರೀಸು. ಲ್ಯಾಂಡ್ ಬ್ರೀಸ್ ಬ್ಲೋಸ್ ಡ್ಯೂರಿಂಗ್ ಸಮ್ಮರ್, ಸಿ ಬ್ರೀಸ್ ಡ್ಯೂರಿಂಗ್ ವಿಂಟರ್. ಡಾರ್ಕ್ ಕಲರ್ ಕ್ಲಾತ್ಸ್ ಆಫ್ ಪ್ರಿಫರ್ ಡ್ಯೂರಿಂಗ್, ಅಂದರೆ ಗಾಢವಾದ ಬಣ್ಣಗಳನ್ನು ಯಾವ ಟೈಮಲ್ಲಿ ಹಾಕೊಳ್ಳೋದಕ್ಕೆ ಪ್ರಿಫರ್ ಮಾಡ್ತೀರಾ? ಲೈಟ್ ಕಲರ್ ಕ್ಲಾತ್ಸ್ನ ಯಾವಾಗ ಹಾಕೊಳ್ಳೋಕೆ ಪ್ರಿಫರ್ ಮಾಡ್ತೀರಾ? ಲ್ಯಾಂಡ್ ಬ್ರೀಸ್ ಬ್ಲೋಸ್ ಡ್ಯೂರಿಂಗ್ ನೈಟ್, ಸಿ ಬ್ರೀಸ್ ಡೇ. ಡಾರ್ಕ್
ಕಲರ್ ಕ್ಲಾತ್ ಇಸ್ ಪ್ರಿಫರ್ಡ್ ಡ್ಯೂರಿಂಗ್ ವಿಂಟರ್. ಚಳಿಗಾಲದಲ್ಲಿ ಗಾಢವಾದ ಬಣ್ಣದ ಡಾರ್ಕ್ ಕಲರ್ ಕ್ಲಾತ್ ಹಾಕಬೇಕು. ಲೈಟ್ ಕಲರ್ ಕ್ಲಾತ್ಸ್ನ ಸಮ್ಮರಲ್ಲಿ ಹಾಕಬೇಕು. ಕ್ವಶನ್ ನಂಬರ್ 5 ನೋಡಿ. Discuss why wearing more layers of clothing during winter keeps us warmer than wearing just one thick piece of clothing. ಯಾಕೆ ನಾವು ವಿಂಟರ್ ಚಳಿಗಾಲದಲ್ಲಿ ಹೆಚ್ಚು ಲೇಯರ್ಸ್ ಪದರಗಳಿರ್ತಕ್ಕಂತಹ ಬಟ್ಟೆಯನ್ನು ಧರಿಸಬೇಕು? ಇದರಿಂದ ಥಿಕ್ ಪೀಸ್ ಆಫ್ ಕ್ಲಾತಿಂಗ್ ವಿಯರ್ ಮಾಡಿದ್ರೆ ನಮ್ಮ ದೇಹ ವಾರ್ಮ್ ಅಪ್ ಆಗಿರುತ್ತೆ, ಬಿಸಿಯಾಗಿ ಇರುತ್ತೆ ಅಂತೇಳಿ. See, the hair gets trapped between two layers of warm cloths. ಅಂದರೆ ಈ ಉಣ್ಣೆಯ ಬಟ್ಟೆಗಳ ನಡುವೆ ಪದರವನ್ನು ಹೊಂದಿರುತ್ತದೆ. ಎಳೆಗಳ ನಡುವೆ, ಉಣ್ಣೆಯ ಎಳೆಗಳ ನಡುವೆ. ಏರ್ ಆಕ್ಟ್ಸ್ ಆಸ್ ಇನ್ಸುಲೇಟರ್ಸ್ ಆಫ್ ಹೀಟ್. ಏರ್ ಏನು, ಗಾಳಿ ಒಂದು ಇನ್ಸುಲೇಟರ್ ಆಗಿ ಅವಾಹಕವಾಗಿ ವರ್ತಿಸುತ್ತೆ. ದಿಸ್ ಲೇಯರ್ ಪ್ರಿವೆಂಟ್ಸ್ ಅವರ್ ಬಾಡಿ ಹೀಟ್ ಟು ಎಸ್ಕೇಪ್ ಇನ್ ದ ಸರೌಂಡಿಂಗ್ಸ್. ಇದರಿಂದ ಏನಾಗುತ್ತೆ, ನಮ್ಮ ದೇಹದ ಉಷ್ಣತೆ ವಾತಾವರಣಕ್ಕೆ ಹೋಗದಾಗೆ ಅದು ನಮ್ಮನ್ನ, ಆ ಕ್ಲಾತ್ ನಮ್ಮನ್ನ ರಕ್ಷಿಸುತ್ತೆ. ಒಳ್ಳೆಯ ಬಟ್ಟೆಗಳನ್ನ ಹಾಕೋದ್ರಿಂದ ನಮ್ಮ ದೇಹದ ಉಷ್ಣತೆ ಸರೌಂಡಿಂಗ್ಸ್ಗೆ, ಸುತ್ತಮುತ್ತಲು ಹೊರಗಡೆ ಹೋಗದಂಗೆ ರಕ್ಷಿಸೋದ್ರಿಂದ ಏನಾಗುತ್ತೆ, ನಮ್ಮ ದೇಹ ಬೆಚ್ಚಗಿರುತ್ತೆ. ಮೋರ್ ಲೇಯರ್ಸ್ ಆಫ್ ಥಿನ್ ಕ್ಲಾತ್ಸ್ ವಿಲ್ ಅಲೋ ಮೋರ್ ಏರ್ ಟು ಗೆಟ್ ಟ್ರಾಪ್ಡ್ ಅಂಡ್ ಆಸ್ ಎ ರಿಸಲ್ಟ್ ವಿ ವಿಲ್ ನಾಟ್ ಫೀಲ್ ಕೋಲ್ಡ್. ಇನ್ನು ಈ ರೀತಿ ಮೋರ್ ಲೇಯರ್ಸ್ ಆಫ್ ಥಿನ್ ಕ್ಲಾತ್ಸ್ನ, ತೆಳು ಬಟ್ಟೆಯ ಅನೇಕ ಪದರಗಳಿರ್ತಕ್ಕಂಥ ಬಟ್ಟೆಯನ್ನು ಧರಿಸೋದ್ರಿಂದ ಹೇರು ನಮ್ಮ ಹೊರಗೆ ಹೋಗದೆ, ಇದರಿಂದ ಏನಾಗುತ್ತೆ, ನಮ್ಮ ದೇಹ ಕೋಲ್ಡ್ ಆಗೋದಿಲ್ಲ. ನಮ್ಮ ದೇಹ ಬೆಚ್ಚಗಿರುತ್ತಲ್ಲ, ಆ ಬೆಚ್ಚಗಿರುವಂಥ ದೇಹ ತಣ್ಣಗಾಗೋದನ್ನ ಇದು ತಡೆಯುತ್ತೆ. ಸೊ ವಿಯರಿಂಗ್ ಮೋರ್ ಲೇಯರ್ಸ್ ಆಫ್ ಕ್ಲಾತಿಂಗ್ is warmer than wearing just one thick piece of clothing. ಸೊ ಹಾಗಾಗಿ ಹೆಚ್ಚು ಲೇಯರ್ಸ್ ಇರ್ತಕ್ಕಂತಹ ದಪ್ಪನಾದ ಉಣ್ಣೆಯ ಬಟ್ಟೆಗಳನ್ನು ಧರಿಸೋದ್ರಿಂದ ಮಳೆಗಾಲದಲ್ಲಿ ಏನಾಗುತ್ತೆ, ನಮ್ಮನ್ನ ನಾವು ಬೆಚ್ಚಗಿಟ್ಕೊಳ್ಳೋದು. ಕ್ವಶನ್ ನಂಬರ್ 6 ನೋಡಿ. ಲುಕ್ ಅಟ್ ದ ಫಿಗರ್ 4.13. ಮಾರ್ಕ್ ವೇರ್ ದ ಹೀಟ್ ಈಸ್ ಬೀಯಿಂಗ್ ಟ್ರಾನ್ಸ್ಫರ್ಡ್ ಬೈ ಕಂಡಕ್ಷನ್, ಬೈ ಕನ್ವೆಕ್ಷನ್ ಅಂಡ್ ರೇಡಿಯೇಷನ್. ವಹನ, ಸಂವಹನ ಅಂಡ್ ವಿಕಿರಣ. ಇದು ಹೇಗೆ ಅಂತೇಳಿ ಚಿತ್ರದ ಮೂಲಕ ತೋರಿಸಿ ಏನೇನಾಗ್ತಿದೆ. ಕನ್ವೆಕ್ಷನ್ ನೋಡಿ, ಮೇಲೆ ಹೋಗ್ತಾ ಇದೆಯಲ್ಲ ಅದು ಅಂದರೆ ಆಪರೇಟ್ ಆಗಿ ಹೋಗ್ತಿರೋದು. ರೇಡಿಯೇಷನ್ನು ಬಿಸಿ, ಅಂದರೆ ವಿಕಿರಣ, ಯಾವುದೇ ಮಾಧ್ಯಮ ಇಲ್ಲದೆ ಅದರ ಬಿಸಿ ಸುತ್ತಾ ಇರುವಂಥದ್ದು. ಕಂಡಕ್ಷನ್, ಬೆಂಕಿ. ಚಿತ್ರದಲ್ಲಿ ಇದನ್ನ ಫ್ಲೇಮ್ನ ಕಂಡಕ್ಷನ್ ಅಂತಾರೆ, ಇದನ್ನ ರೇಡಿಯೇಷನ್ ಅಂತಾರೆ. ಸುತ್ತಲಿನ ಬಿಸಿಯನ್ನ ಮೇಲೆ ಆಪರೇಟ್ ಮೇಲ್ಮುಖ ಬಿಸಿಯನ್ನ ಅಂದರೆ ಕನ್ವೆಕ್ಷನ್ ಅಂತೇಳಿ ಕರೀತಾರೆ. ಕ್ವಶನ್ ನಂಬರ್ 7 ನೋಡಿ. In place of hot climate, it is advised that the outer walls of houses be painted white. Explain. ಸಾಮಾನ್ಯವಾಗಿ ಹಾಟ್ ಕ್ಲೈಮೇಟ್ ಇರ್ತಕ್ಕಂಥ, ಹೆಚ್ಚು ಬಿಸಿಲು ಬೀಳ್ತಕ್ಕಂತಹ ಪ್ರದೇಶಗಳಲ್ಲಿ ಅಥವಾ ಆ ಜಾಗದಲ್ಲಿ ಇರ್ತಕ್ಕಂಥ ಮನೆಗಳು, ಅಲ್ಲಿ ವಾಸಿಸುವಂಥ ಜನರ ಮನೆಗಳು, ಔಟರ್ ವಾಲ್ಸ್, ಅವರ ಮನೆಯ ಹೊರಗೋಡೆಗಳು ಆದಷ್ಟು ವೈಟ್ ಪೇಂಟ್ ಇಂದ ಇರಬೇಕು ಅಂತೇಳಿ ಸಜೆಸ್ಟ್ ಮಾಡ್ತಾರೆ. ಯಾಕೆ? ಅವರ ಮನೆಯ ಈಗೆಲ್ಲ ಮನೆ ಕಲರ್ ಪೇಂಟನ್ನು ಮಾಡ್ತಾರೆ, ಆದರೂ ಹೆಚ್ಚು ಬಿಸಿಲಿ ಇರ್ತಕ್ಕಂಥ ಪ್ರದೇಶಗಳ ಮನೆಗಳನ್ನ ಆದಷ್ಟು ಹಳೆ ಕಾಲದಲ್ಲೆಲ್ಲ ನೋಡಿ ಸುಣ್ಣನೇ ಹೊಡಿತಾ ಇದ್ರು. ಬಿಳಿ ಬಣ್ಣದ ಪೇಂಟ್ ಏನಿರಲಿಲ್ಲ, ಬಿಳಿ ಸುಣ್ಣವನ್ನೇ ಹಚ್ಚುತ್ತಾ ಇದ್ರು. ಸಾಮಾನ್ಯ ಮನೆಗೆ ಸುಣ್ಣವನ್ನೇ ಯಾಕೆ ಹಚ್ಚುತ್ತಿದ್ರು, ಬಿಳಿ ಬಣ್ಣನೇ ಯಾಕೆ ಪ್ರಿಫರ್ ಮಾಡ್ತಿದ್ರು ಅಂತೇಳಿ. ಇನ್ ಪ್ಲೇಸಸ್ ಆಫ್ ಕ್ಲೈಮೇಟ್ ಇಟ್ ಇಸ್ ಅಡ್ವೈಸ್ಡ್ ದಟ್ ದ ಔಟರ್ ವಾಲ್ಸ್ ಆಫ್ ಹೌಸಸ್ ಬಿ ಪೇಂಟೆಡ್ ವೈಟ್ ಕಲರ್ ರಿಫ್ಲೆಕ್ಟ್ಸ್ ಮೋಸ್ಟ್. ಇಲ್ಲಿಂದ ಆನ್ಸರ್, ಬಿಕಾಸ್ ಯಾಕಂದ್ರೆ white color reflects most of the heat that falls on it. Or ಬಿಳಿ ಬಣ್ಣವು ಹೆಚ್ಚು ತಾಪದ ಅಥವಾ ಬಿಸಿಲಿನ ಕಿರಣಗಳನ್ನು ರಿಫ್ಲೆಕ್ಟ್ಸ್ ಪ್ರತಿಫಲಿಸುತ್ತವೆ. ಆರ್ ವಿ ಕ್ಯಾನ್ ಸೇ ಇಟ್ ಅಬ್ಸರ್ವ್ಸ್ ಲೆಸ್ ಅಮೌಂಟ್ ಆಫ್ ಇಟ್. ಇದನ್ನ ಇನ್ನೂ ಒಂದು ರೀತಿ ಏನು ಹೇಳ್ಬೋದು, ಬಿಳಿಯ ಬಣ್ಣವು ಹೆಚ್ಚು ಲೈಟ್ ಕಲರ್ಸ್ ಅಲ್ವಾ, ಅದು ನಾವು ಆಲ್ರೆಡಿ ಓದಿದ್ವಿ. ಲೈಟ್ ಕಲರ್ಸು ಹೆಚ್ಚು ಬಿಸಿಯನ್ನ ತಾಪವನ್ನು ಹೀರ್ಕೊಳ್ಳಲ್ಲ, ಅಬ್ಸರ್ವ್ ಮಾಡ್ಕೊಳ್ಳಲ್ಲ. ಆಯ್ತಾ? ಬಿಳಿ ಬಣ್ಣನ ಮನೆಗೆ ಹಚ್ಚೋದ್ರಿಂದ ಬಿಸಿಲಿನಿಂದ ಮನೆ ರಕ್ಷಣೆ ಆಗುತ್ತೆ. ಅದು ಬಿಳಿ ಬಣ್ಣವು ಹೆಚ್ಚು ಬಿಸಿಯನ್ನ ತಾಪವನ್ನು ಹೀರಿಕೊಳ್ಳದೆ ಇರೋದ್ರಿಂದ ಬಿಳಿ ಬಣ್ಣವನ್ನೇ ಪ್ರಿಫರ್ ಮಾಡ್ತಾರೆ. ದೇರ್ಫೋರ್ ದ ಟೆಂಪರೇಚರ್ ಇನ್ಸೈಡ್ ದ ಹೌಸ್ ಡಸ್ ನಾಟ್ ಇನ್ಕ್ರೀಸ್ ವೆರಿ ಮಚ್. ಈ ಮನೆಗೆ ಬಿಳಿ ಬಣ್ಣವನ್ನು ಹಚ್ಚೋದ್ರಿಂದ ಮನೆ ಒಳ ಭಾಗದಲ್ಲಿ ಇನ್ಸೈಡ್ ಹೌಸಲ್ಲಿ ಕೂಲ್ ಆಗಿರುತ್ತೆ, ಹೆಚ್ಚು ಬಿಸಿಯನ್ನು ಹೊಂದಿದೆ. ಮನೆ ಒಳಗೂ ಹೆಚ್ಚು ಬಿಸಿ
ಬಿಸಿಯ ತಾಪ ಹೆಚ್ಚಾಗದೆ ನಾರ್ಮಲ್ ಆಗಿ ಕೂಲ್ ಆಗಿರೋದಕ್ಕೆ ಸಹಾಯ ಮಾಡುತ್ತೆ. ಕ್ವೆಶ್ಚನ್ ನಂಬರ್ 8 ನೋಡಿ. 1 liter of water at 30 degrees Celsius is mixed with 1 liter of water at 50 degrees Celsius. Temperature of the mixture will be 1 ಲೀಟರ್ ನೀರು 30 ಡಿಗ್ರಿ ಸೆಲ್ಸಿಯಸ್ ತಾಪಮಾನದಲ್ಲಿ ಬಿಸಿ 30 ಡಿಗ್ರಿ ಸೆಲ್ಸಿಯಸ್ ತಾಪಮಾನದಲ್ಲಿ ಇರತಕ್ಕಂತಹ ನೀರನ್ನ 1 ಲೀಟರ್ 50 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ಬಿಸಿ ಇರ್ತಕ್ಕಂತಹ ಅಂದ್ರೆ 30 ಡಿಗ್ರಿ ಸೆಲ್ಸಿಯಸ್ ಬಿಸಿ ಇರ್ತಕ್ಕಂಥ ನೀರನ್ನ 50 ಡಿಗ್ರಿ ಸೆಲ್ಸಿಯಸ್ ಸ್ವಲ್ಪ ಜಾಸ್ತಿ ಬಿಸಿ ಇರ್ತಕ್ಕಂಥ ನೀರಿನ ಜೊತೆ ಮಿಕ್ಸ್ ಮಾಡಿದ್ರೆ ಅದರ ಟೆಂಪರೇಚರ್ ಏನಿರುತ್ತೆ? 80 ಡಿಗ್ರಿ ಸೆಲ್ಸಿಯಸ್ ಆ್ಯಡ್ ಮಾಡ್ತೀರಾ ಅಥವಾ 20 ಲೆಸ್ ಆಗುತ್ತಾ ಅಥವಾ ಮೋರ್ ದೆನ್ 50 ಡಿಗ್ರಿ ಲೆಸ್ ದ್ಯಾನ್ 80 ಡಿಗ್ರಿ ಸೆಲ್ಸಿಯಸ್ ಆಗುತ್ತಾ? ಬಿಟ್ವೀನ್ 30 ಡಿಗ್ರಿ ಸೆಲ್ಸಿಯಸ್ ಆ್ಯಂಡ್ 50 ಡಿಗ್ರಿ ಸೆಲ್ಸಿಯಸ್ ಎಷ್ಟಿರುತ್ತೆ? ಎರಡು ಆ್ಯಡ್ ಮಾಡಿದ್ರೆ ಏನಾಗುತ್ತೆ? ಆ್ಯಡ್ ಆಗಲ್ಲ, ಜಾಸ್ತಿನೂ ಆಗಲ್ಲ ಕಡಿಮೆನೂ ಆಗಲ್ಲ, ಬಿಟ್ವೀನ್ ಇದರ ಮಧ್ಯ ಇರುತ್ತೆ. ಡಿ ಬಿಟ್ವೀನ್ 30 ಡಿಗ್ರಿ ಸೆಲ್ಸಿಯಸ್ ಆ್ಯಂಡ್ 30 ಡಿಗ್ರಿ ಸೆಲ್ಸಿಯಸ್ ಮತ್ತು 50 ಡಿಗ್ರಿ ಸೆಲ್ಸಿಯಸ್ನ ನಡುವೆ ಅದರ ತಾಪಮಾನ ಇರುತ್ತೆ. ಸಿ ಕ್ವೆಶ್ಚನ್ ನಂಬರ್ 9 ನೋಡಿ. An iron ball at 40 degree Celsius is dropped in a mug containing water at 40 degree Celsius. The heat will ಒಂದು ಐರನ್ ಬಾಲ್, ಒಂದು ಕಬ್ಬಿಣದ ಐರನ್ ಬಾಲ್ ಗುಂಡು 40 ಡಿಗ್ರಿ ಸೆಲ್ಸಿಯಸ್ ಇದೆ. ಡ್ರಾಪ್ಡ್ ಎ ಮಗ್ ಕಂಟೈನಿಂಗ್ ವಾಟರ್ ಅಟ್ 40 ಡಿಗ್ರಿ ಸೆಲ್ಸಿಯಸ್. 40 ಡಿಗ್ರಿ ಸೆಲ್ಸಿಯಸ್ ಇರ್ತಕ್ಕಂತಹ ನೀರಿನ ಒಳಗೆ ಹಾಕಿದ್ರೆ ಏನಾಗುತ್ತೆ? ಅದು ಹೀಟ್ ಏನಿರುತ್ತೆ? ಫ್ಲೋ ಫ್ರಮ್ ಐರನ್ ಬಾಲ್ ಟು ವಾಟರ್. ಐರನ್ ಬಾಲ್ ಇಂದ ನೀರಿಗೆ ಆ ತಾಪ ವರ್ಗಾವಣೆ ಆಗುತ್ತೆ. ನಾಟ್ ಫ್ಲೋ ಐರನ್ ಬಾಲ್ ಟು ವಾಟರ್ ಆರ್ ಫ್ರಮ್ ವಾಟರ್ ಟು ಐರನ್ ಬಾಲ್. Flow from water to iron ball is the temperature of cold. In answer B. Not flow from iron ball to water. ಐರನ್ ಬಾಲ್ ಅಲ್ಲಿ ಇರ್ತಕ್ಕಂತಹ 40 ಡಿಗ್ರಿ ಸೆಲ್ಸಿಯಸ್ ತಾಪಮಾನವು ನೀರಿಗೆ ವರ್ಗಾವಣೆ ಆಗಲ್ಲ, ಅಥವಾ ವಾಟರ್ ಟು ಐರನ್ ಬಾಲ್. ಅದೇ ರೀತಿ ನೀರಿನ ತಾಪಮಾನವು ಐರನ್ ಬಾಲ್ಗೆ ವರ್ಗಾವಣೆ ಆಗಲ್ಲ. ಐರನ್ ಬಾಲ್ನ ಬಿಸಿ ನೀರಿಗೆ ಹೋಗಲ್ಲ, ನೀರಿನ ಬಿಸಿ ಐರನ್ ಬಾಲ್ಗೆ ಬರಲ್ಲ. Next question number 10 ನೋಡಿ. A wooden spoon is dipped in a cup of ice cream. Its other end ಒಂದು ಮರದ ಚಮಚವನ್ನ ಐಸ್ ಕ್ರೀಮ್ ಒಳಗೆ ಡಿಪ್ ಮಾಡಿದ್ರೆ ಅದರ ಮತ್ತೊಂದು ತುದಿ ಏನಾಗಿರುತ್ತೆ? becomes cold by the process of convection, becomes cold by the process of convection, becomes cold by the process of radiation, does not become cold. ಇಲ್ಲಿ ಮೆಟಲ್ಸ್ ಅಷ್ಟೇ ಟ್ರಾನ್ಸ್ಫರ್ ಮಾಡೋದು ಹೀಟನ್ನ ಅಂತ ನಾವು ಓದಿದ್ವಿ. ಹೀಟ್ ಕೋಲ್ಡ್. ಇಲ್ಲಿ ಐಸ್ ಕ್ರೀಮ್ ಒಳಗೆ ಹಾಕಿದ್ರೇನು ಮರದ ತುಂಡು ಡಸ್ ನಾಟ್ ಬಿಕಮ್ ಕೋಲ್ಡ್. ಮರದ ತುಂಡನ್ನು ನೀವು ಐಸ್ ಕ್ರೀಮ್ ಒಳಗೆ ಹಾಕಿದ್ರೆ ಮರದ ಸ್ಪೂನ್ನ ಅದು ಯಾವುದೇ ರೀತಿಯ ತಣ್ಣನೆಯ ಅನುಭವ ಆಗಲಿ ಅಥವಾ ಬಿಸಿ ಇರ್ತಕ್ಕಂಥ ಪದಾರ್ಥದೊಳಗೆ ಹಾಕಿದ್ರೆ ಬಿಸಿ ಅನುಭವ ಯಾವುದೂ ಸಹ ಆಗಲ್ಲ. ಯಾವುದೇ ರೀತಿ ಕೋಲ್ಡು ಇರಲ್ಲ, ಹಾಟು ಇರಲ್ಲ. ಯಾಕಂದರೆ ಇಸ್ ಎ ಇನ್ಸುಲೇಟರ್ ಅಲ್ವಾ? ವುಡ್ ಅನ್ನೋದೇನೋ ಒಂದು ಇನ್ಸುಲೇಟರ್, ಅವಾಹಕ. ಅದು ಯಾವುದೇ ರೀತಿಯ ಉಷ್ಣತೆಯನ್ನಾಗಲಿ ತಂಪನ್ನಾಗಲಿ ಅದು ಟ್ರಾನ್ಸ್ಫರ್ ಮಾಡುವಂತಹ ಅರಿಯುವಂತಹ ಶಕ್ತಿ ಅದಕ್ಕೆ ಇರಲ್ಲ, ಅರಿಯ ಬಿಡುವಂತಹ ಶಕ್ತಿ ಇರಲ್ಲ. ಮೆಟಲ್ಗಳಿಗೆ, ಲೋಹಗಳಿಗೆ ತನ್ನ ಮೂಲಕ ಉಷ್ಣವನ್ನು, ತಾಪವನ್ನು, ತಣ್ಣ, ಬಿಸಿಯನ್ನು ಅವುಗಳನ್ನು ಅರಿಯ ಬಿಡುವ ಶಕ್ತಿ ಇರುತ್ತೆ. ನೆಕ್ಸ್ಟ್ ಕ್ವೆಶ್ಚನ್ ನಂಬರ್ 11 ನೋಡಿ. ಸ್ಟೈನ್ಲೆಸ್ ಸ್ಟೀಲ್ ಪ್ಯಾನ್ಸ್ ಆರ್ ಯೂಶುವಲಿ ಪ್ರೊವೈಡೆಡ್ ವಿತ್ ಕಾಪರ್ ಬಾಟಮ್. ದ ರೀಸನ್ ಫಾರ್ ದಿಸ್ ಸ್ಟೈನ್ಲೆಸ್ ಸ್ಟೀಲ್ನ ಪ್ಯಾನ್ ಆರ್ ಪ್ರೊವೈಡೆಡ್ ಕಾಪರ್ ಬಾಟಮ್ನ ಕೆಳಗಡೆ ಈಗ ಬರ್ತಕ್ಕಂತಹ ಪಾತ್ರೆಗಳನ್ನ ಸ್ಟೈನ್ಲೆಸ್ ಸ್ಟೀಲ್ ಬೌಲ್ ಇರುತ್ತೆ ಅಂದರೆ ಕೆಳಗಡೆ ಸ್ವಲ್ಪ ಕಾಪರಿಂದ ಅದನ್ನು ಇದು ಮಾಡಿರ್ತಾರೆ. ಈ ರೀತಿ ಆರೆಂಜ್ ಕಲರ್ ಕಾಪರ್ದು ಕೆಳಗಡೆ ಇರುತ್ತೆ, ಕೋಟೆಡ್ ಮಾಡಿರ್ತಾರೆ ಬಾಟಮ್ನ ಕೆಳಭಾಗವನ್ನು. ಏನು ರೀಸನ್? ದ ಕಾಪರ್ ಬಾಟಮ್ ಮೇಕ್ಸ್ ದ ಪ್ಯಾನ್ ಮೋರ್ ಡ್ಯೂರೇಬಲ್. ಸಚ್ ಪ್ಯಾನ್ಸ್ ಅಪಿಯರ್ ಕಲರ್ಫುಲ್. Copper is better conductor of heat than the stainless steel. Copper is easier to clean than the stainless steel. ಯಾಕೆ? ಕಾಪರ್ is better conductor of heat than the stainless steel. ಅಂದರೆ ತಾಮ್ರವು ಸ್ಟೈನ್ಲೆಸ್ ಸ್ಟೀಲ್ಗಿಂತ ಹೆಚ್ಚು ವೇಗವಾಗಿ ಉಷ್ಣವನ್ನು ಅರಿಯಬಿಡುತ್ತೆ ಕಾಪರಲ್ಲಿ. ನೀವು ಅಬ್ಸರ್ವ್ ಮಾಡಿ, ಈ ನಿಮ್ಮ ಮನೇಲಿ ವೈರ್ಸ್ ಇರುತ್ತೆ, ಯಾರು ಕನೆಕ್ಷನ್ ಇರ್ತಕ್ಕಂಥ ವೈರೆಲ್ಲ ಕಟ್ ಮಾಡಿ ಕೆಳಗಡೆ ಬಿಸಾಕಿರ್ತಕ್ಕಂತಹ ಎಲೆಕ್ಟ್ರಿಕ್ ವೈರ್ಸ್ಗಳಿರುತ್ತೆ ನೋಡಿ, ವೈರ್ಗಳು. ಅದನ್ನು ಕಟ್ ಮಾಡಿ ನೋಡಿ, ಮೇಲೆ ಪ್ಲಾಸ್ಟಿಕ್ ಕೋಟೆಡ್ ಇರುತ್ತೆ, ಅದನ್ನು ಕಟ್ ಮಾಡಿ ನೋಡಿ, ಒಳಗಡೆ ತಾಮ್ರದ ತಂತಿ ವಿದ್ಯುತ್ತನ್ನು
ಇದನ್ನ ಕನೆಕ್ಷನ್ ಇರ್ತಕ್ಕಂಥದ್ದು ಅಥವಾ ಎಲ್ಲೋ ವೈರ್ ಕನೆಕ್ಟ್ ಮಾಡ್ತಾರೆ ಅದನ್ನ ಮಾಡ್ಬಿಡಿ, ವೇಸ್ಟ್ ಆಗಿ ಬಿಸಾಕಿರ್ತಾರೆ ಆ ವೈರಲ್ಲಿ ಮೇಲೆ ಪ್ಲಾಸ್ಟಿಕ್ ಇದನ್ನ ಕಟ್ ಮಾಡಿ ನೋಡಿ ಒಳಗಡೆ ಕಾಪರ್ ಅಂದ್ರೆ ತಾಮ್ರದ ತಂತಿಯನ್ನ ಹಾಕಿರ್ತಾರೆ. ಯಾಕಂದ್ರೆ ತಾಮ್ರ ಕಾಪರ್ ಇದೆಯಲ್ಲ ಅದು ಇಸ್ ಎ ವೆರಿ ಗುಡ್ ಕಂಡಕ್ಟರ್ ಆಫ್ ಹೀಟ್ ಅಂಡ್ ಎಲೆಕ್ಟ್ರಿಸಿಟಿ. ಇಸ್ ನಾಟ್ ಓನ್ಲಿ ಫಾರ್ ಹೀಟ್, ಕೇವಲ ಉಷ್ಣವನ್ನ ಮಾತ್ರ ವೇಗವಾಗಿ ಹರಿಯಬಿಡಲ್ಲ, ವಿದ್ಯುತ್ತನ್ನು ವೇಗವಾಗಿ ಹರಿಯಬಿಡುತ್ತೆ. ಹಾಗಾಗಿ ಕೆಲವೊಂದು ಸ್ಟೈನ್ಲೆಸ್ ಸ್ಟೀಲ್ ಪಾತ್ರೆಗಳಿಗೇನು ಕೆಳಭಾಗದಲ್ಲಿ ಅದರ ಕೋಟೆಡ್ ಕಾಪರ್ ಅನ್ನ ಹಾಕಿರ್ತಾರೆ. ಬೇಗ ಬಿಸಿ ಆಗಲಿ, ಹೆಚ್ಚು ಬೇಗ ಬಿಸಿ ಆದಷ್ಟು ಬೇಗ ಅಡಿಗೆ ಆಗಲಿ, ಹಾಗಾಗಿ ಮಾಡಿರ್ತಾರೆ. ಆಯ್ತಾ? ಇಷ್ಟು ಈಟ್ ಲೆಸನ್ನ ಕಂಪ್ಲೀಟ್ ಎಕ್ಸರ್ಸೈಸ್ ಕ್ವೆಶ್ಚನ್ ಅಂಡ್ ಆನ್ಸರ್ಸ್ ಅದನ್ನ ನೋಟ್ಸ್ ಮಾಡ್ಕೊಳ್ಳಿ. ಲೆಸನ್ ಮಾಡುವಾಗಲೇ ಹೋಮ್ವರ್ಕ್ ಕ್ವೆಶನ್ಸ್ನ ಕೊಟ್ಟಿರ್ತೀನಿಲ್ಲ ಅದನ್ನ ಅಡಿಷನ್ ಕ್ವೆಶನ್ಸ್ ಅಂತ ಇದ್ರ ಜೊತೆನೆ ಮೂವ್ ಮಾಡ್ಕೊಂಡು ನೋಟ್ಸಲ್ಲಿ ಬರ್ದಿಟ್ಕೊಳ್ಳಿ. ಆದಷ್ಟು ಈಸಿಯಾಗಿ ಓದ್ಕೊಳ್ಳಿ. ಎಲ್ಲ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ, ಅವರು ಸಹ ನೋಟ್ಸ್ ಮಾಡಿಕೊಂಡು ಈಸಿಯಾಗಿ ಕಲಿತ್ಕೊಳ್ಳಿ. ಓಕೆ ಮೈ ಡಿಯರ್ ಸ್ಟೂಡೆಂಟ್ಸ್.